ನಿಗಮ ಮಂಡಳಿದು ಈಗ 4-5 ದೆಹಲಿಗೆ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಅಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆನೂ ಚರ್ಚೆ ಮಾಡ್ತಾರೆ, ನಿಗಮ ಮಂಡಳಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಣಯಕ್ಕೆ ಬರ್ತಾರೆ. ಅಧ್ಯಕ್ಷ ಆಗ್ತಾರೆ ಅಧ್ಯಕ್ಷರಿಗೆ ಸಚಿವರು ಆಮೇಲೆ ನೆಕ್ಸ್ಟ್ ದಿಶಫಲ್ ಅಲ್ಲಿ ಅದು ಇದೆ ಕೊಡ್ಬೇಕು. ಕಾರ್ಯಕರ್ತರಿಂದ ತಾನೇ ನಾವೆಲ್ಲ ಶಾಸಕರಾಗೋದು. ನಾವು ಕಾರ್ಯಕರ್ತರಿಗೆ ಕೊಡಬಾರದು ಅಂತಕ್ಕಂಥದ್ದಲ್ಲ, ಯಾಕಂದ್ರೆ ಕಾರ್ಯಕರ್ತರು ಇರೋದ್ರಿಂದಾನೇ ನಾವೆಲ್ಲ ಶಾಸಕರಾಗೋದು. ಅದರಿಂದ ಕಾರ್ಯಕರ್ತರಿಗೂ ಕೊಡಬೇಕು ಮತ್ತೆ ಶಾಸಕರಿಗೂ ಕೂಡ ಕೊಟ್ಟು ಒಂದು ಸಮತೋಲನ ಕಾಪಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಿರ್ಣಯ ಇದೆ. ನಮ್ಮ ಅಧ್ಯಕ್ಷ ನಿರ್ಣಯನೂ ಕೂಡ ಇದೆ. ಆ ದಿಸೆಯಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಆಗುತ್ತೆ ಬನ್ನಿ. ನಾನು ಯಾರೆಲ್ಲ ಒಂದು ಚುನಾವಣೆ ಗೆಲುವಿಗೆ ಶ್ರಮಿಸಿರ್ತಕ್ಕಂತ ಕಾರ್ಯಕರ್ತರಿದ್ದಾರೆ, ಮುಖಂಡಗಳಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಗೆದ್ದವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಅವೆಲ್ಲ ದಿಕ್ಸೂಚಿ, ಮುಂದೆ ರಾಜಕೀಯದ ಗಾಳಿ ಬದಲಾವಣೆ ಅಂತಕ್ಕಂಥದ್ದು ದಿಕ್ಸೂಚಿ ಅಂತೇಳಿ ಜನ ನನ್ನ ಹತ್ರ ಬಂದು ಮಾತಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ನಾನು ತಿಳ್ಕೊಳ್ತೇನೆ. ನಿಗಮ ಮಂಡಳಿದು ಈಗ 4-5 ದೆಹಲಿಗೆ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಅಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆನೂ ಚರ್ಚೆ ಮಾಡ್ತಾರೆ, ನಿಗಮ ಮಂಡಳಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಣಯಕ್ಕೆ ಬರ್ತಾರೆ. ಅಧ್ಯಕ್ಷ ಆಗ್ತಾರೆ ಅಧ್ಯಕ್ಷರಿಗೆ ಸಚಿವರು ಆಮೇಲೆ ನೆಕ್ಸ್ಟ್ ದಿಶಫಲ್ ಅಲ್ಲಿ ಅದು ಇದೆ ಕೊಡ್ಬೇಕು. ಕಾರ್ಯಕರ್ತರಿಂದ ತಾನೇ ನಾವೆಲ್ಲ ಶಾಸಕರಾಗೋದು. ನಾವು ಕಾರ್ಯಕರ್ತರಿಗೆ ಕೊಡಬಾರದು ಅಂತಕ್ಕಂಥದ್ದಲ್ಲ, ಯಾಕಂದ್ರೆ ಕಾರ್ಯಕರ್ತರು ಇರೋದ್ರಿಂದಾನೇ ನಾವೆಲ್ಲ ಶಾಸಕರಾಗೋದು. ಅದರಿಂದ ಕಾರ್ಯಕರ್ತರಿಗೂ ಕೊಡಬೇಕು ಮತ್ತೆ ಶಾಸಕರಿಗೂ ಕೂಡ ಕೊಟ್ಟು ಒಂದು ಸಮತೋಲನ ಕಾಪಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಿರ್ಣಯ ಇದೆ. ನಮ್ಮ ಅಧ್ಯಕ್ಷ ನಿರ್ಣಯನೂ ಕೂಡ ಇದೆ. ಆ ದಿಸೆಯಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಆಗುತ್ತೆ ಬನ್ನಿ. ನಾನು ಯಾರೆಲ್ಲ ಒಂದು ಚುನಾವಣೆ ಗೆಲುವಿಗೆ ಶ್ರಮಿಸಿರ್ತಕ್ಕಂತ ಕಾರ್ಯಕರ್ತರಿದ್ದಾರೆ, ಮುಖಂಡಗಳಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಗೆದ್ದವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಅವೆಲ್ಲ ದಿಕ್ಸೂಚಿ, ಮುಂದೆ ರಾಜಕೀಯದ ಗಾಳಿ ಬದಲಾವಣೆ ಅಂತಕ್ಕಂಥದ್ದು ದಿಕ್ಸೂಚಿ ಅಂತೇಳಿ ಜನ ನನ್ನ ಹತ್ರ ಬಂದು ಮಾತಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ನಾನು ತಿಳ್ಕೊಳ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.